ನಮಸ್ಕಾರ ಸ್ನೇಹಿತರೆ, HKTV ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇದೇ ಮಾರ್ಚ್ 14ರಂದು ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಇದೆ. ಈ ದಿನ ಗುಪ್ತವಾಗಿ ಒಂದು ಮುಷ್ಟಿಗೆ ಕೊತ್ತಂಬರಿ ಕಾಳುಗಳ ಪ್ರಾಚೀನ ಕಾಲದ ಉಪಾಯವನ್ನು ಮಾಡಿದ್ರೆ ಜೀವನದ ಎಲ್ಲ ಕಷ್ಟಗಳಿಂದ ತಕ್ಷಣವೇ ಮುಕ್ತಿ ಸಿಗುತ್ತದೆ ಮತ್ತು ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಹಣ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲದೆ ಸಂತೋಷದ ಜೀವನವೂ ಸಿಗುತ್ತದೆ. ಕೇವಲ ಒಂದೇ ಒಂದು ದಿನದ ಈ ಚಿಕ್ಕ ಉಪಾಯದಿಂದ ನೀವು ಕೋಟ್ಯಾಧೀಶ್ವರರಾಗುವಿರಿ ಹಾಗೂ ನಿಮ್ಮ ಮನಸ್ಸಿನ ಇಚ್ಛೆಗಳು ಸಹ ಪೂರ್ತಿಯಾಗಿ ಈಡೇರುವುದು. ಈ ರೀತಿಯಾದ ಅದ್ಭುತವಾದ ಅವಕಾಶ ಬಂದಿದೆ. ಹಾಗಾಗಿ ಇಲ್ಲಿ ನಾವು ಹೇಳಬೇಕು ಅಂದರೆ ಮಾರ್ಚ್ 14ರಂದು ಪವಿತ್ರವಾದ ಹೋಳಿ ಹುಣ್ಣಿಮೆ ಇರುತ್ತದೆ. ಜೊತೆಗೆ ಈ ದಿನದಂದು ಕೇತುಗ್ರಸ್ತ ಚಂದ್ರಗ್ರಹಣ ಹಿಡಿಯಲಿದೆ. ಹಿಂದೂ ಪಂಚಾಂಗದ ಅನುಸಾರವಾಗಿ ಅದ್ಭುತವಾದ ಸಮಯ ಬಂದಿದೆ. ಈ ದಿನ ಹಲವಾರು ರೀತಿಯ ಶುಭಯೋಗಗಳು ಕೂಡ ಸೃಷ್ಟಿಯಾಗಲಿವೆ. ಅವು ಯಾವುವು ಅಂದರೆ ಮಹಾಲಕ್ಷ್ಮಿ ಯೋಗ, ಇಂದ್ರಯೋಗ, ಧನಯೋಗ, ನಕ್ಷತ್ರ ಯೋಗ, ಸತ್ಯಯೋಗದಂತಹ ಹಲವಾರು ಯೋಗಗಳು ಬಂದಿವೆ. ವೇದ ಪುರಾಣಗಳ ಪ್ರಕಾರ ಹೋಳಿ ಹುಣ್ಣಿಮೆ ದಿನ ತಾಯಿ ಲಕ್ಷ್ಮೀದೇವಿ ಜಯಂತಿಯನ್ನು ಆಚರಿಸಲಾಗುತ್ತದೆ. ಒಂದು ವೇಳೆ ಯಾರಾದರೂ ಈ ದಿನ ತಾಯಿ ಲಕ್ಷ್ಮೀದೇವಿ ಪೂಜೆಯನ್ನು ಮಾಡಿದ್ರೆ ಲಕ್ಷ್ಮೀದೇವಿಯ ಕೃಪೆಯಿಂದ ಆ ವ್ಯಕ್ತಿಯ ಬಡತನ, ಕಷ್ಟಗಳು, ಸರ್ವಕೋಟಿ ದಾರಿದ್ರ್ಯ, ದುಃಖಗಳು ದೂರವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ, ವೇದ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಲಕ್ಷ್ಮೀ ಜಯಂತಿಯಂದು ತಾಯಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ವಾಸ ಮಾಡಲು ಆಗಮಿಸುತ್ತಾರೆ. ಗೂಬೆಯನ್ನು ತನ್ನ ವಾಹನವನ್ನಾಗಿಸಿಕೊಂಡು ಇಡೀ ಭೂಮಂಡಲವನ್ನು ಸಂಪೂರ್ಣವಾಗಿ ಲಕ್ಷ್ಮೀದೇವಿ ಸುತ್ತುತ್ತಾರೆ. ಈ ದಿನ ನೀವು ತಾಯಿ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದ ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಮಾಡಿದ್ದೇ ಆದರೆ ತಕ್ಷಣವೇ ಲಕ್ಷ್ಮೀದೇವಿಯ ಆಶೀರ್ವಾದ ಮತ್ತು ವರದಾನ ನಿಮಗೆ ಲಭಿಸುತ್ತದೆ. ಇದಾದ ನಂತರ ಕೇವಲ ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿಯಾಗುವುದಷ್ಟೇ ಅಲ್ಲ, ಈ ಹೋಳಿ ಹುಣ್ಣಿಮೆಯ ನಂತರ ಧನ ಸಂಪತ್ತಿನ ಮಳೆಯೂ ಕೂಡ ನಿಮ್ಮ ಜೀವನದಲ್ಲಿ ಸುರಿಯಲಿದೆ. ನಿಮ್ಮ ಜೀವನದಲ್ಲಿ ಧನ ಸಂಪತ್ತಿನ ವೃದ್ಧಿ ನಿರಂತರವಾಗಿ ನಡೆಯುತ್ತದೆ. ಹೋಳಿ ಹುಣ್ಣಿಮೆ ಹಬ್ಬವನ್ನು ಆಚರಿಸುವ ಜನರಲ್ಲಿ ಯಾವುದೇ ಭೇದ ಭಾವ ಅಥವಾ ಮೇಲು ಕೀಳು ಭಾವನೆ ಇರುವುದಿಲ್ಲ. ಆದ್ದರಿಂದ ಹೋಳಿ ಹುಣ್ಣಿಮೆಯನ್ನು ಪವಿತ್ರವಾದ ಹಬ್ಬವೆಂದು ಕರೆಯುತ್ತಾರೆ. ಇದೇ ದಿನ ಚಂದ್ರಗ್ರಹಣ ಹಿಡಿಯಲಿದೆ. ಈ ದಿನ ಮಾಡುವ ಯಾವುದೇ ಉಪಾಯ ವ್ಯರ್ಥವಾಗದೆ ಶುಭ ಫಲವನ್ನು ನೀಡುತ್ತದೆ. ನೀವು ಇಲ್ಲಿಯವರೆಗೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಚಂದ್ರಗ್ರಹಣದ ಈ ದಿನವನ್ನು ಕೇವಲ ಜ್ಯೋತಿಷ್ಯರು ಮಾತ್ರವಲ್ಲ, ಪಂಡಿತರು ಈ ಮಹತ್ವದ ಸಮಯಕ್ಕಾಗಿ ಕಾಯ್ತಾರೆ. ಯಾಕೆಂದರೆ ಈ ದಿನ ಮಾಡಿದ ಉಪಾಯಗಳು ಮತ್ತು ಪ್ರಯೋಗಗಳು ಅತ್ಯಂತ ಶ್ರೇಷ್ಠ ಫಲವನ್ನು ನೀಡುವ ಶಕ್ತಿಯನ್ನು ಹೊಂದಿರುತ್ತದೆ. ಹಾಗಾಗಿ ನೀವು ಕೇವಲ ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ಬಳಸಿಕೊಂಡು ಈ ಉಪಾಯವನ್ನು ಸರಿಯಾದ ಮಾರ್ಗದಲ್ಲಿ ಮತ್ತು ಶುದ್ಧ ವಿಧಾನದಲ್ಲಿ ಮಾಡಿದರೆ ನಿಮ್ಮ ಜೀವನದ ಎಲ್ಲ ಕಷ್ಟಗಳಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯ. ಈ ತಂತ್ರವನ್ನು ತಿಳಿಯುವುದಕ್ಕಿಂತ ಮೊದಲು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸಂಪತ್ತಿನ ದೇವತೆಯಾದ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು ಅಂತ ಬಯಸಿದವರು ಓಂ ಶ್ರೀ ಲಕ್ಷ್ಮೀದೇವಿಯೇ ನಮಃ ಎಂದು ಕಮೆಂಟ್ ಮಾಡದೆ ಮರಿಬೇಡಿ. ಈ ವಿಡಿಯೋದ ಮಾಹಿತಿ ಎಲ್ಲರಿಗೂ ತುಂಬ ಉಪಯೋಗ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮಾರ್ಚ್ 14, 2025 ಶುಕ್ರವಾರ. ಈ ದಿನ ಹೋಳಿ ಹುಣ್ಣಿಮೆ ಮತ್ತು ಚಂದ್ರಗ್ರಹಣ ಒಂದೇ ದಿನ ಬಂದಿರುವ ಕಾರಣ ಈ ದಿನದಂದು ಮಾಡುವಂಥ ಉಪಯೋಗಗಳು ಅತ್ಯಂತ ಶಕ್ತಿಶಾಲಿಯಾಗುತ್ತದೆ. ವಿಶೇಷವಾಗಿ ಕೊತ್ತಂಬರಿ ಕಾಳುಗಳ ಉಪಾಯ ಪ್ರಾಚೀನ ಕಾಲದಿಂದಲೇ ಜನಪ್ರಿಯವಾಗಿದ್ದು ಧನ ಸಂಪತ್ತು, ಆರ್ಥಿಕ ಸ್ಥಿರತೆ ಮತ್ತು ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ಇದು ಅತ್ಯುತ್ತಮ ವಿಧಾನವೆಂದು ಪರಿಗಣಿಸಲಾಗಿದೆ. ಕೊತ್ತಂಬರಿ ಕಾಳುಗಳ ಉಪಾಯವನ್ನು ಏಕೆ ಮಾಡಬೇಕು ಅಂತ ಕೆಲವರು ಕೇಳಬಹುದು. ಯಾಕಂದರೆ ಕೊತ್ತಂಬರಿ ಕಾಳುಗಳು ತಾಯಿ ಲಕ್ಷ್ಮೀದೇವಿಯ ಪ್ರಿಯವಾದ ವಸ್ತು, ಆದ್ದರಿಂದ ಆರ್ಥಿಕ ಪ್ರಗತಿಗಾಗಿ ಬಳಸುತ್ತಾರೆ. ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೊತ್ತಂಬರಿ ಕಾಳುಗಳು ಚಂದ್ರಗ್ರಹಣದ ಪ್ರತೀಕ ಎಂದು ಹೇಳಲಾಗುತ್ತದೆ. ಚಂದ್ರಗ್ರಹಣದ ಸಮಯದಲ್ಲಿ ಈ ಕಾಳುಗಳು ವಿಶೇಷ ಶಕ್ತಿಯನ್ನು ಪಡೆಯುತ್ತವೆ. ಹಳೆಯ ಕಾಲದಿಂದಲೇ ವ್ಯಾಪಾರಿಗಳು, ಕೃಷಿಕರು ಹಾಗೂ ಧನ ಸಂಪತ್ತಿಗೆ ಆಸಕ್ತರಾದವರು ಈ ಉಪಾಯವನ್ನು ಅನುಸರಿಸುತ್ತಿದ್ದಾರೆ. ಹಣಾಭಿವೃದ್ಧಿ, ಉದ್ಯೋಗದಲ್ಲಿ ಬದಲಾವಣೆ, ಸಾಲಮುಕ್ತ ಜೀವನ ಇವೆಲ್ಲವನ್ನು ಈ ಉಪಾಯದ ಮೂಲಕ ಪಡೆಯಬಹುದು. ಈ ಉಪಾಯವನ್ನು ಹೇಗೆ ಮಾಡಬೇಕು ಅಂದರೆ ಒಂದು ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ತೆಗೆದುಕೊಳ್ಳಿ. ಶುದ್ಧ ಬಿಳಿ ಅಥವಾ ಹಸಿರು ಬಟ್ಟೆ ತೆಗೆದುಕೊಳ್ಬೇಕು. ಇದರಲ್ಲಿ ಕಾಳುಗಳನ್ನು ಹಾಕಬೇಕಾಗುತ್ತದೆ. ತೆಂಗಿನ ಎಣ್ಣೆ ಅಥವಾ ತುಪ್ಪ ಮತ್ತು ದೀಪವನ್ನು ತೆಗೆದುಕೊಳ್ಳಿ. 5 ಕಿತ್ತಾಳೆ ಹೂವು ತೆಗೆದುಕೊಳ್ಳಬೇಕು. ಇಲ್ಲ ಅಂದರೆ ನಿಂಬೆ ಹೂವು ತೆಗೆದುಕೊಳ್ಳಿ.
ಒಂದು ಚಿನ್ನ ಅಥವಾ ಬೆಳ್ಳಿ ನಾಣ್ಯ ತೆಗೆದುಕೊಳ್ಳಿ. 1 ಲೋಟ ಗಂಗಾಜಲ ತೆಗೆದುಕೊಳ್ಳಿ, ಇಲ್ಲ ಅಂದರೆ ಶುದ್ಧ ನೀರು ತೆಗೆದುಕೊಳ್ಳಿ. 1 ಚಿಟಿಕೆ ಅರಿಶಿನ ಪುಡಿ. ಇವಿಷ್ಟು ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಳಿ ಹುಣ್ಣಿಮೆ ದಿನ ಮಾಡುವಂಥ ಈ ಕಾರ್ಯ ಅತ್ಯಂತ ಶುಭ ಫಲ ನೀಡುತ್ತೆ. ಅಥವಾ ಪ್ರತಿ ಹುಣ್ಣಿಮೆಗೂ ಮಾಡಿದ್ರೆ ಪರವಾಗಿಲ್ಲ, ಆದರೆ ಈ ಹುಣ್ಣಿಮೆಗೆ ತುಂಬ ಶಕ್ತಿ ಇರುತ್ತದೆ. ಈ ತಂತ್ರವನ್ನು ಮಾಡಿದರೆ ಖಂಡಿತವಾಗಿಯೂ ನೀವು ಆಶ್ಚರ್ಯ ಪಡ್ತೀರಾ. ಈ ಒಂದು ತಂತ್ರ ನಿಮಗೆ ಬಹಳ ಯಶಸ್ಸನ್ನು ತಂದುಕೊಡುತ್ತೆ. ವೈದಿಕ ಶಾಸ್ತ್ರದ ಪ್ರಕಾರ ಇವರೇ ಮಾಡಬೇಕು ಅಂತ ಏನೂ ಇಲ್ಲ. ಹೆಣ್ಣು ಮಕ್ಕಳು ಕೂಡ ಮಾಡಬಹುದು, ಗಂಡು ಮಕ್ಕಳು ಕೂಡ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಈ ಉಪಾಯವನ್ನು ಮಾಡಬಹುದು. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂದರೆ, ಪದೇ ಪದೇ ಜಗಳಗಳು ಆಗ್ತಾ ಇದೆ, ಗಂಡ ಹೆಂಡತಿ ಮೇಲೆ ರೇಗಾಡೋದು, ಹೆಂಡತಿ ಗಂಡನ ಮೇಲೆ ರೇಗಾಡೋದು, ಮಕ್ಕಳು ಹೇಳಿದ ಮಾತು ಕೇಳದೇ ಇದ್ದರೆ, ದಾಯಾದಿಗಳ ಕಲಹ ಆಗ್ತಾ ಇದೆ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗ್ತಾ ಇದೆ, ಅಕ್ಕಪಕ್ಕದ ಮನೆಯವರಿಂದ ಸಮಸ್ಯೆಗಳು ಆಗ್ತಾ ಇದ್ದರೆ, ಕೋರ್ಟು ಕಚೇರಿ ಅಂತ ಅಲಿತಾ ಇದ್ದರೆ, ಇನ್ನೂ ಹಲವಾರು ಸಮಸ್ಯೆಗಳಿಗೆ ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು. ಈ ಪರಿಹಾರವನ್ನು ಒಂದು ಸಂಕಲ್ಪದ ರೀತಿ ಮಾಡಿಕೊಳ್ಬೇಕಾಗುತ್ತೆ. ವಿಶೇಷವಾಗಿ ಈ ಉಪಾಯ ಮಾಡಿದ ನಂತರ ಯಾರಿಗೂ ಇದರ ಬಗ್ಗೆ ಹೇಳಬಾರದು. ಮತ್ತು ಯಾರಿಗಾದರೂ ಈ ಕೊತ್ತಂಬರಿ ಕಾಳುಗಳನ್ನು ಕೊಟ್ಟರೆ ಇದರ ಶಕ್ತಿಯೂ ಕಡಿಮೆಯಾಗುತ್ತದೆ. ನಾವು ಹೇಳ್ಕೊಡೋ ರೀತಿ ನೀವೇನಾದರೂ ಪರಿಹಾರ ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಸಮಸ್ಯೆಗಳೆಲ್ಲ ನಾಶವಾಗುತ್ತದೆ. ಮುಂಜಾನೆ ಸ್ನಾನ ಮಾಡಿ ಬಿಳಿ ಅಥವಾ ಹಸಿರು ಬಟ್ಟೆಯನ್ನು ಧರಿಸಿ ತಾಯಿ ಲಕ್ಷ್ಮೀದೇವಿಯ ಚಿತ್ರ ಅಥವಾ ಪ್ರತಿಮೆ ಪೂಜೆ ಸ್ಥಳದಲ್ಲಿ ಇರಿಸಿ. ಪೂಜಾ ಸ್ಥಳವನ್ನು ಸ್ವಚ್ಛವಾಗಿರಿಸಿ ಮತ್ತು ಎಣ್ಣೆ ದೀಪ ಹಚ್ಚಿ ಶುಭಾರಂಭ ಮಾಡಿ. 1 ಮುಷ್ಟಿ ಕೊತ್ತಂಬರಿ ಕಾಳುಗಳನ್ನು ಹಸಿರು ಅಥವಾ ಬಿಳಿ ಬಟ್ಟೆಯಲ್ಲಿ ಹಾಕಿ ಕಾಳುಗಳ ಮೇಲೆ ಗಂಗಾಜಲ ಅಥವಾ ಶುದ್ಧ ನೀರು ಸಿಂಪಡಿಸಿ. ನಂತರ 1 ಚಿಟಿಕೆ ಅರಿಶಿನ ಪುಡಿ ಸೇರಿಸಿ. ನಂತರ ಲಕ್ಷ್ಮೀ ಮಂತ್ರವನ್ನು 108 ಬಾರಿ ಜಪಿಸಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮಿಯೇ ನಮಃ. ಈ ಮಂತ್ರವನ್ನು ಜಪ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ತಾಯಿ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಕೋರಿಕೊಳ್ಳಿ. ಮಂತ್ರ ಜಪ ಪೂರ್ಣಗೊಂಡ ನಂತರ ಚಿನ್ನ ಅಥವಾ ಬೆಳ್ಳಿ ನಾಣ್ಯವನ್ನು ಕೊತ್ತಂಬರಿ ಕಾಳುಗಳ ಮೇಲೆ ಇಡಿ. ನಂತರ 1 ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಹಣ ಇಡುವ ಲಾಕರ್, ತಾಯಿ ಲಕ್ಷ್ಮೀದೇವಿ ಚಿತ್ರ ಮುಂದೆ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಇಡಿ. ಈ ಉಪಾಯವನ್ನು ಮಾಡುವಾಗ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಬೇಕು. ಈ ಉಪಾಯ ಮಾಡಿದ ನಂತರ ಯಾರಿಗೂ ಹೇಳಬಾರದು ಮತ್ತು ಹಂಚಬಾರದು. ಯಾರೂ ಮುಟ್ಟದ ಹಾಗೆ ನಿಮ್ಮ ಹಣ ಇಡುವ ಸ್ಥಳದಲ್ಲಿ ಭದ್ರಪಡಿಸಿ. ಮತ್ತು ಈ ದಿನದಂದು ದಾನ ಧರ್ಮ ಮಾಡಿದರೆ ನೀವು ಮಾಡಿದ ಉಪಾಯದ ಶಕ್ತಿ ಫಲಪ್ರದವಾಗಿರುತ್ತದೆ. ಹೋಳಿ ಹುಣ್ಣಿಮೆಯ ದಿನ ಮಾಂಸ ಅಥವಾ ಮದ್ಯ ಸೇವನೆ ಮಾಡಬಾರದು. ಈ ರೀತಿ ನೀವು ಪರಿಹಾರದ ಉಪಾಯವನ್ನು ಮಾಡಿಕೊಂಡ್ರೆ ರಾತ್ರೋರಾತ್ರಿ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗುತ್ತೆ. ಜೊತೆಗೆ ನಿಮ್ಮ ಕರ್ಮ ಫಲಗಳು ಕೂಡ ದೂರವಾಗುತ್ತೆ ಹಾಗೂ ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನು ಕಾಣುವುದು ಗ್ಯಾರಂಟಿ. ಈ ಉಪಾಯದ ಫಲವನ್ನು ನೀವೇ ಸ್ವತಃ ನೋಡ್ತೀರಾ ಮತ್ತು ಅನುಭವಿಸ್ತಾ ಹೋಗ್ತೀರಾ. ಈ ಹೋಳಿ ಹುಣ್ಣಿಮೆಯ ದಿನ ಮಾಡಬಹುದಾದ ಕೊತ್ತಂಬರಿ ಕಾಳುಗಳ ಉಪಾಯ ಅತ್ಯಂತ ಶಕ್ತಿಯುತ ಹಾಗೂ ವೇದಗಳಲ್ಲಿ ವಿವರಿಸಲಾದ ಪುರಾತನ ವಿಧಾನವಾಗಿದೆ. ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ಈ ದಿನದ ಶಕ್ತಿಯು ಇತರ ದಿನಗಳಿಗಿಂತ ಹೆಚ್ಚಾಗಿರುವುದರಿಂದ ಈ ಉಪಾಯ ಮಾಡಿದರೆ ತಾಯಿ ಲಕ್ಷ್ಮೀದೇವಿಯ ಸಂಪೂರ್ಣ ಕೃಪೆ ಸಿಗುತ್ತದೆ. ಈ ಹೋಳಿ ಹುಣ್ಣಿಮೆಯ ದಿನ ಈ ಉಪಾಯವನ್ನು ಮಾಡಿ ನಿಮ್ಮ ಜೀವನಕ್ಕೆ ಧನ ಸಂಪತ್ತನ್ನು ಆಮಂತ್ರಿಸಿಕೊಳ್ಳಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ HPTV ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಮರಿಬೇಡಿ. ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಹಾಗೂ ಗ್ರೂಪ್ಗಳಿಗೆ ಶೇರ್ ಮಾಡಿ. ನೀವು ಶೇರ್ ಮಾಡುವುದರಿಂದ ನಿಮ್ಮಿಂದ ಅವ್ರಿಗೂ ಕೂಡ ಉಪಯೋಗ ಆಗಬಹುದು. ಧನ್ಯವಾದ.